प्यारे बच्चों, आज हम 9वीं कक्षा के पाठ छठा पाठ 6 चेरापूंजी से आया हूँ, इस पाठ के बारे में जानकारी प्राप्त करेंगे। इस पाठ को लेखक प्रदीप पंत जी ने लिखा है। यह एक यात्रा से संबंधित पाठ है। लेखक प्रदीप पंत जी ने स्वयं चेरापूंजी जाकर वहाँ का प्राकृतिक रम्य वातावरण के बारे में आप लोगों को बताना चाह रहे हैं। ಪ್ರೀತಿಯ ಮಕ್ಕಳೇ, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಹಾಗಾದರೆ ದೇಶ ಸುತ್ತುವುದರಿಂದ ನಮಗೆ ಆ ದೇಶದ ಪ್ರಕೃತಿಯ ಬಗ್ಗೆ, ಅಲ್ಲಿಯ ಜನರ ಜೀವನದ ಬಗ್ಗೆ, ಸಂಸ್ಕೃತಿ, ಆಚಾರ, ವಿಚಾರ, ವೇಷಭೂಷಗಳ ಬಗ್ಗೆ ನಮಗೆ ತಿಳಿಯುತ್ತೆ. ಹಾಗೆ ಕೋಶ ಓದುವುದರಿಂದ, ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವುದರಿಂದ ನಮಗೆ ಜ್ಞಾನದ ಸಂಪತ್ತು ದೊರೆಯುತ್ತದೆ. ಹಾಗಾದರೆ ಲೇಖಕರಾಗಿರ್ತಕ್ಕಂತಹ ಪ್ರದೀಪ್ ಪಂತ್ ಈ ಪಾಠವನ್ನು ಯಾವ ಉದ್ದೇಶದಿಂದ ನಿಮಗಾಗಿ ಬರೆದಿದ್ದಾರೆ ಅನ್ನೋದನ್ನ ನೋಡೋಣ. आशय: यात्रा से प्रादेशिक ज्ञान प्राप्त होता है, लोगों के रहन सहन, प्राकृतिक दृश्यों का सौंदर्य आदि का प्रत्यक्ष अनुभव मिलता है. इस पाठ द्वारा छात्र चेरापूंजी का परिचय प्राप्त कर सकते हैं. यात्रा से प्रादेशिक ज्ञान प्राप्त होता है, यानी यात्रा करने से उस प्रदेश का प्रकृति का बारे में आप लोग जानते हैं और लोगों के रहन सहन, वहाँ के लोग जिस तरह जीते हैं, उनके रहन सहन किस तरह है और प्रकृति का दृश्यों का सौंदर्य के बारे में आप लोग जानते हैं. साथ ही इस पाठ के द्वारा छात्र चेरापूंजी का ಪರಿಚಯ ಪ್ರಾಪ್ತ कर सकते हैं. ಜೊತೆಗೆ ಈ ಪಾಠದ ಮೂಲಕ ಮಕ್ಕಳೇ, ನಿಮಗೆಲ್ಲರಿಗೂ ಸಹ ಇಡೀ ವಿಶ್ವದಲ್ಲಿನೇ ಹೆಚ್ಚು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶವಾಗಿರುವಂತಹ ಚಿರಾಪುಂಜಿಯ ಬಗ್ಗೆ ನಿಮಗೆ ಅನುಭವ ದೊರೆಯುತ್ತದೆ. ಈ ಉದ್ದೇಶದಿಂದ ಲೇಖಕರು ನಿಮಗೆ ಈ ಚಿರಾಪುಂಜಿಯ ಪಾಠವನ್ನು ನಿಮಗಾಗಿ ಅವರು ಸ್ವತಃ ಯಾತ್ರೆ ಕೈಗೊಂಡು ಅಲ್ಲಿಯ ಪ್ರಕೃತಿ, ಅಲ್ಲಿಯ ಜೀವನ ಶೈಲಿ ಹಾಗೂ ಕೆಲವು ಮುಖ್ಯ ಸ್ಥಳಗಳ ಪರಿಚಯವನ್ನ ನಿಮಗಾಗಿ ಇಲ್ಲಿ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸುತ್ತಿದ್ದಾರೆ ಮಕ್ಕಳೇ. ಹಾಗಾದ್ರೆ ಪಾಠವನ್ನ ಓದಿ ಸಾರಾಂಶವನ್ನ ನಾವು ಈಗ ತಿಳಿದುಕೊಳ್ಳೋಣ. मेघालय यानी बादलों का घर. यहाँ पर शब्द ही बता रहा है कि मेघा, मेघा इसका मतलब क्या है? क्लाउड्स. मेघा, आलया, मेघालय, मेघों का घर यानी ಕ್ಲೌಡ್ಸ್ ಹೌಸ್, ಮೇಘಗಳ ಮೋಡಗಳ ಮನೆ. ಶಬ್ದವೇ ಹೇಳುವ ಹಾಗೆ ಮೇಘಾಲಯ, ಮೋಡಗಳ ಮನೆ. ಶಬ್ದವೇ ಹೇಳುವ ಹಾಗೆ ಚಿರಾಪುಂಜಿಯಲ್ಲಿ ಹೆಚ್ಚು ಹೆಚ್ಚು ಮೋಡಗಳಿಂದ ಆವೃತವಾಗಿರ್ತಕ್ಕಂತಹ ಪ್ರದೇಶ. और मेघालय की राजधानी शिलांग एक हरा भरा पर्वतीय नगर है. मेघालय की राजधानी कौन सा है? शिलांग. शिलांग कैसा प्रदेश है? हरा भरा. हरा भरा इसका मतलब क्या है? ಗ್ರೀನರಿ ಅಂದ್ರೆ ಹಚ್ಚ ಹಸುರಿನಿಂದ ತುಂಬಿರ್ತಕ್ಕಂತಹ ಪ್ರಕೃತಿಯನ್ನ ಹೊಂದಿರತಕ್ಕಂತಹ ಪ್ರದೇಶವೇ ಶಿಲಾಂಗ್ ಅಥವಾ ಮೇಘಾಲಯ. जहां हर वक्त बादल उमड़ते घुमड़ते रहते हैं. हर वक्त भी मेघालय में बादल किस तरह रहते हैं? ಉಮಡ್ತೆ ಗುಮಡ್ತೆ ಅಂದ್ರೆ ಪ್ರತಿ ಕ್ಷಣ ಕ್ಷಣದಲ್ಲೂ ಸಹ ಮೋಡಗಳು ಚಾರೋ ಓರ್ ಸೆ ಕೈಸೆ ಚಾರೋ ಓರ್ ಬಾದಲ್ ಗಿರ್ತೆ ರಹತೆ ಹೇ ಅಂದ್ರೆ ನಾಲ್ಕು ದಿಕ್ಕಿನಿಂದಲೂ ಸಹ ಮೋಡಗಳು ಆವೃತವಾಗಿ ಸುರಿಯುತ್ತೇನೋ ಅನ್ನೋ ಹಾಗೆ ಭಾಸವಾಗುವಂತಹ ಪ್ರಕೃತಿಯನ್ನ ಮೇಘಾಲಯದಲ್ಲಿ ಸೃಷ್ಟಿ ಮಾಡುತ್ತೆ. इतना बड़ा स्वच्छ सुंदर पर्वतीय नगर उत्तर भारत में कहीं नहीं है. इतना बड़ा सा ಸ್ವಚ್ಛ और ಸುಂದರ್ ನಗರ್, ಇಷ್ಟೊಂದು ವಿಸ್ತಾರವಾಗಿರ್ತಕ್ಕಂತಹ, ಸುಂದರವಾಗಿರುವ ಹಾಗೂ ಸ್ವಚ್ಛತೆಯಿಂದ ಕೂಡಿರ್ತಕ್ಕಂತಹ ಪ್ರದೇಶ ಇಡೀ ಉತ್ತರ ಭಾರತದಲ್ಲಿ ಬೇರೊಂದಿಲ್ಲ. ನೋಡಲಿಕ್ಕೆ ದೊಡ್ಡದಾಗಿರ್ತಕ್ಕಂತಹ ನಗರ, ಜೊತೆಗೆ ಅಲ್ಲಿಯ ಜನರು ಶ್ರಮವಹಿಸಿ ಈ ನಗರವನ್ನ ಅಚ್ಚುಕಟ್ಟಾಗಿ ಸುಂದರತೆಯಿಂದ ಹಾಗೂ ಸ್ವಚ್ಛತೆಯಿಂದ
ಕಾಪಾಡಿಕೊಂಡಿದ್ದಾರೆ. ऐसा हरितिमा भी शायद ही कहीं देखने को ना मिले. ಈ ರೀತಿಯ ಹರಿತಿಮಾ, ಹರಿಯಾಲಿ, ಗ್ರೀನರಿ, ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಪ್ರದೇಶ ನಮಗೆ ಮತ್ತೊಮ್ಮೆ ನೋಡಲಿಕ್ಕೆ ಸಿಗುವುದು ಅತ್ಯಂತ ವಿರಳ. ಅಂದ್ರೆ ಎಲ್ಲ ಸುತ್ತಲೂ ಸಹ ನಾವು ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಸಹ ರಮ್ಯ ರಮಣೀಯ ವಾತಾವರಣವನ್ನ, ಹಚ್ಚ ಹಸಿರಿನಿಂದ ತುಂಬಿರುವಂತಹ ಸೆರಗನ್ನ ನಾವು ಚಿರಾಪುಂಜಿಯಲ್ಲಿ ಕಾಣುತ್ತೇವೆ ಮಕ್ಕಳೇ. शिलांग से चिरापुंजी की ओर जाता मार्ग दोनों ओर पहाड़ों और दरख्तों से पटा पड़ा है. चिरापुंजी से ಶಿಲಾಂಗ್ ಸೆ ಚಿರಾಪುಂಜಿಕೋ ಜಾತೆ ಸಮಯ ಅಂದ್ರೆ ಶಿಲಾಂಗ್, ಈ ಮೇಘಾಲಯದ ರಾಜಧಾನಿಯಾಗಿರುವಂತಹ ಶಿಲಾಂಗಿನಿಂದ ಚಿರಾಪುಂಜಿಯ ಕಡೆಗೆ ನಾವು ಹೋಗುವಾಗ ದೋನೋ ಓರ್, ಎರಡೂ ಬದಿಗಳಲ್ಲೂ ಸಹ, ರಸ್ತೆಯ ಇಕ್ಕೆಲಗಳಲ್ಲಿ ಎರಡೂ ಬದಿಯಲ್ಲೂ ಸಹ ಏನನ್ನ ಕಾಣ್ತೀವಿ ನಾವು? ಮಾರ್ಗ್ ದೋನೋ ಓರ್ ಪಹಾಡೋ, ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂತಹ ಪ್ರದೇಶವನ್ನ ಕಾಣಲ್ಪಡ್ತೀವಿ. ಜೊತೆಗೆ ಅವ್ರು ದರಕ್ತೋ ಸೆ ಪಟಾ ಪಡಾ ಹೈ. ದರಕ್ತೋ ಇಸ್ಕಾ ಮತ್ಲಬ್ ಹೇ ಗಿಡಮರಗಳಿಂದ ಕೂಡಿರುವಂತಹ ಬೆಟ್ಟ ಗುಡ್ಡಗಳ ಪ್ರದೇಶವನ್ನ ನಾವು ರಸ್ತೆಯ ಇಕ್ಕೆಲಗಳಲ್ಲಿ ಎರಡೂ ಬದಿಯಲ್ಲೂ ಸಹ ನಾವು ಕಾಣ್ತೇವೆ. ಯಹ ऊंचा नीचा सर्पकार रास्ता, जाते समय रास्ता सीधा नहीं है, ऊंचा, ಅಪ್ಸ್ ಅಂಡ್ ಡೌನ್ಸ್, ನೀಚ, ಅಪ್ಸ್ ಅಂಡ್ ಡೌನ್ಸ್. ಕೆಲವೊಮ್ಮೆ ನಾವು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಮೇಲೆ ಹೋಗ್ತೀವಿ, ಮತ್ತೆ ಇಳಿಜಾರಿನ ಪ್ರದೇಶವನ್ನ ಕಾಣ್ತೀವಿ. ಈ ರೀತಿ ಸರ್ಪಕಾರವಾಗಿರ್ತಕ್ಕಂತಹ ಅಪ್ಸ್ ಅಂಡ್ ಡೌನ್ಸ್ ನಿಂದ ಕೂಡಿರ್ತಕ್ಕಂತಹ ರಸ್ತೆಗಳನ್ನ ನಾವಿಲ್ಲಿ ಕಾಣುತ್ತೇವೆ. ರಾಸ್ತೆ ಕೋ ಪಾರ್ ಕರ್ತೆ ಹುಯೆ ದಿಕಾಯಿ ಪಡ್ತೆ ಹೇ ಬಾದಲ್. ರಸ್ತೆಯನ್ನ ದಾಟ್ತಿದ್ದ ಹಾಗೆ ಎದುರಿಗೆ ನಮಗೆ ಏನ್ ಕಾಣುತ್ತೆ? ಮೋಡಗಳ ಮನೆ, ಇಡೀ ಮೋಡಗಳೇ ಸಂಕಲನಗೊಂಡು ಕೂಡಿರುವಂತಹ ಪ್ರದೇಶವನ್ನ ನಾವು ಎದುರಿಗೆ ಕಾಣ್ತೀವಿ. ಅಂದ್ರೆ ಹೆಚ್ಚು ಹೆಚ್ಚು ಮೋಡಗಳು ಆವೃತವಾಗಿರ್ತಕ್ಕಂತಹ ದೃಶ್ಯವನ್ನ ನಮ್ಮ ಕಣ್ಣೆದುರಿಗೆ ನಾವು ಕಾಣ್ತೀವಿ ಮಕ್ಕಳೇ. ಬಹತಿ ಹೇ ಸುಹಾನಿ ಹವಾ, ಕೇವಲ್ ಬಾದಲ್ ಹಿ ನಹಿ, ಸಾಥ್ ಮೇ ಬಹತಿ ಹೇ ಸುಹಾನಿ ಹವಾ. ಅಂದ್ರೆ ಕೇವಲ ಮೋಡಗಳು ಮಾತ್ರವಲ್ಲ, ಜೊತೆಗೆ ಆಹ್ಲಾದಕರವಾಗಿರ್ತಕ್ಕಂತಹ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. कभी कभी हो जाती है बूंदा बूंदी, ऐसी सुहानी हवा के साथ कभी कभी हो जाती है रिम जिम करते हुए ವರ್ಷಾ. ಅಂದ್ರೆ ಈ ರೀತಿಯ ತಂಪಾದ ಗಾಳಿಯ ಜೊತೆಗೆ ಮತ್ತೆ ಏನನ್ನ ಕಾಣ್ತೀವಿ ನೀವು ಅಲ್ಲಿ? ಆಗಾಗ ರಿಮ್ ಜಿಮ್ ಅಂದ್ರೆ ಚಟಪಟ ಚಟಪಟ ಬೀಳುವಂತಹ ಮಳೆಯ ಮುತ್ತಿನ ಹನಿಗಳನ್ನ ನಾವಲ್ಲಿ ಕಾಣಲ್ಪಡ್ತೀವಿ. ಇಂತಹ ರಮ್ಯ ಸುಂದರವಾಗಿರ್ತಕ್ಕಂತಹ ಪ್ರಕೃತಿ ಚಿರಾಪುಂಜಿಯಲ್ಲಿ ಇದೆ. हमारी जीप शिलांग से 53 किलोमीटर दूर चिरापुंजी की ओर बढ़ रही है. यहाँ पर लेखक प्रदीप पंची ने चिरापुंजी देखने के लिए जीप में बैठकर शिलांग से चिरापुंजी कितनी दूरी पर है? 53 ಕಿಲೋಮೀಟರ್. ಅಂದ್ರೆ ಇಲ್ಲಿ ಲೇಖಕರು ಪ್ರದೀಪ್ ಪಂಚಿ ಜೀಪ್ ನಲ್ಲಿ ಕುತ್ಕೊಂಡು ಶಿಲಾಂಗಿನಿಂದ 53 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಚಿರಾಪುಂಜಿಗೆ ಹೊರಡ್ತಾ ಇದ್ದಾರೆ. मेरे साथ राज्य के एक अधिकारी श्री संगमा और उनके 2 दोस्त बैठे हैं. जीप में प्रदीप पंची के साथ वहां के एक अधिकारी, चिरापुंजी के एक अधिकारी, उनका नाम है श्री संगमा, उनके साथ 2 ವ್ಯಕ್ತಿ ಜೀಪ್ ಮೇ ಬೈಟ್ಕರ್ ಜಾ ರಹೇ ಹೇ. ಅಂದ್ರೆ ಇವರ ಜೊತೆಗೆ ಆ ಒಂದು ಸ್ಥಳದ ಅಧಿಕಾರಿಯಾಗಿರುವಂತಹ ಶ್ರೀ ಸಂಗಮ ಅಂತಕ್ಕಂತಹ ಒಬ್ಬ ಅಧಿಕಾರಿ, ಅವರ ಜೊತೆಗೆ 2 ವ್ಯಕ್ತಿಗಳು ಸಹ ಒಟ್ಟಾಗಿ 4 ಜನರು ಜೀಪಿನಲ್ಲಿ ಕುಳಿತು ಚಿರಾಪುಂಜಿಯ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. मैं जीप की खिड़की बंद करते हुए संगमा से पूछता हूँ. प्रदीप पंची ने जाते हुए रास्ते में जीप की ಕಿಡಿಕಿಯನ್ನ ಕ್ಲೋಸ್ ಮಾಡ್ತಾ ಶ್ರೀ ಸಂಗಮ ಅವರನ್ನ ಕೇಳ್ತಾ ಇದ್ದಾರೆ, क्या साल भर यहाँ वर्षा होती रहती है? संगमा जी, यहाँ पर पूरे साल भर वर्षा होती रहती है. ಕೇಳ್ತಾ ಇದ್ದಾರೆ, ಅಧಿಕಾರಿಗಳೇ, ಸಂಗಮರೇ, ಇಲ್ಲಿ ವರ್ಷ ಪೂರ್ತಿ 365 ದಿನನೂ ಸಹ ಮಳೆಯಾಗ್ತಾ ಇರುತ್ತಾ? जी हाँ, संगमा जी उत्तर देते हैं, हौदू. संगमा कहते हैं, आपको जानकर ताजुब होगा कि मेघालय में खपत से ज्यादा पन बिजली का उत्पादन होता है. पंत जी, यहाँ जानकर तुम्हें ताजुब होगा, ताजुब शॉक, आश्चर्यजनक, ताजुब होगा कि यहाँ मेघालय में खपत से ज्यादा
ಅಂದ್ರೆ ಇಲ್ಲಿ ಪಂತ್ಜಿ ನಿಮ್ಗೆ ಈ ವಿಷಯ ಕೇಳಿ ಆಶ್ಚರ್ಯ ಆಗ್ಬಹುದು. ಮೇಘಾಲಯದಲ್ಲಿ ಕಪತ್ ಅಂದ್ರೆ ಮಾಲ್ಕಿ ಬಿಕ್ರಿ ಅಂದ್ರೆ ವಸ್ತುಗಳನ್ನ ಮಾರಾಟ ಮಾಡುವುದು. ಈ ಮೇಘಾಲಯ ಒಂದು ಮಾರ್ಕೆಟಿಂಗ್ ಪ್ಲೇಸ್, ಅಂದ್ರೆ ಹೆಚ್ಚು ಹೆಚ್ಚು ಇಲ್ಲಿ ಮಾರೋದು ಮತ್ತೆ ಕೊಂಡುಕೊಳ್ಳುವಂತಹ ವ್ಯವಸ್ಥೆ ಇದೆ. ಇದಕ್ಕಿಂತ ಜಾಸ್ತಿ ಮಾಲ್ಕಿ ಬಿಕ್ರಿ ಅಂದ್ರೆ ವಸ್ತುಗಳನ್ನ ಮಾರಾಟ ಮಾಡೋದಕ್ಕಿಂತ ಹೆಚ್ಚು ಹೆಚ್ಚು ಮೇಘಾಲಯದಲ್ಲಿ ಪನ್ ಬಿಜ್ಲಿ ಕಾ ಉತ್ಪಾದನ್ ಹೋತಾ ಹೈ. ಪನ್ ಬಿಜ್ಲಿ ಅಂದ್ರೆ ಜಲ ವಿದ್ಯುತ್, ಹೈಡ್ರೋ ಎಲೆಕ್ಟ್ರಿಸಿಟಿ. ಈ ಮಾರಾಟಕ್ಕಿಂತ ಹೆಚ್ಚಾಗಿ ಈ ಪ್ರದೇಶದಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಆಗ್ತಾ ಇದೆ, ಅಂದ್ರೆ ನಾವಿಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ. हम अतिरिक्त बिजली अन्य राज्यों को दे देते हैं. ಅಂದ್ರೆ ಇಲ್ಲಿ ಉತ್ಪಾದನೆ ಆಗಿರುವಂತಹ ಹೈಡ್ರೋ ಎಲೆಕ್ಟ್ರಿಸಿಟಿ ಜಲವಿದ್ಯುತ್ ಅನ್ನ ನಾವು ಇಡೀ ನಮ್ಮ ಮೇಘಾಲಯ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಸಹ ಪ್ರತಿಯೊಂದು ಪುಟ್ಟ ಪುಟ್ಟ ಹಳ್ಳಿಗಳಲ್ಲೂ ಸಹ ನಾವು ವಿದ್ಯುತ್ 24 ಗಂಟೆ ಬಳಸಿನೂ ಸಹ ಇನ್ನ ನಮಗೆ ಹೆಚ್ಚು ಹೆಚ್ಚು ವಿದ್ಯುತ್ ಇಲ್ಲಿ ದೊರೀತಾ ಇದೆ. ಈ ರೀತಿ ಹೆಚ್ಚು ದೊರೆಯುವಂತಹ ವಿದ್ಯುತ್ ಅನ್ನ ನಾವು ಹೊರ ರಾಜ್ಯಗಳಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಐಸಾ ಮೈ ಸಚ್ ಮುಚ್ ಆಶ್ಚರ್ಯ ಸೆ ಪೂಜ್ತಾ ಹೂಂ. ಹೌದಾ, ಇಷ್ಟೊಂದು ಜಲವಿದ್ಯುತ್ ಇಲ್ಲಿ ಉತ್ಪಾದನೆ ಆಗುತ್ತಾ? ಆಶ್ಚರ್ಯದಿಂದ ಇಲ್ಲಿ ಲೇಖಕರು ಕೇಳ್ತಾ ಇದ್ದಾರೆ. ಸಂಗಮ कहते हैं वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ಅಂದ್ರೆ ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ನಾವು ವಿದ್ಯುತ್ತನ್ನ ನಾವು ಉರಿಸಿದ್ರೂ ಸಹ, ಅಂದ್ರೆ 24 ಗಂಟೆ ವಿದ್ಯುತ್ತನ್ನ ಬಳಸಿನೂ ಸಹ ನಮಗೆ ಹೆಚ್ಚು ವಿದ್ಯುತ್ ಉಳಿದಿರ್ತಕ್ಕಂಥ ವಿದ್ಯುತ್ತನ್ನ ಪಕ್ಕದ ರಾಜ್ಯಗಳಿಗೆ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಸಂಗಮ ಅಧಿಕಾರಿ ಪಂತ್ಜಿ ಅವರಿಗೆ ಹೇಳಿದ್ರು. हम पहाड़ों को निहारते हुए आगे बढ़ रहे हैं. रास्ते में जीप जा रहा था. हम क्या कर रहे हैं? ಪಹಾಡೋं को ಅಂದ್ರೆ ಮಾರ್ಗದಲ್ಲಿ ಜೀಪ್ ಹೋಗ್ತಾ ಇರುವಾಗ ಇಕ್ಕೆಲಗಳಲ್ಲಿ ರಸ್ತೆ ಎರಡೂ ಬದಿಯಲ್ಲಿ ಬೆಟ್ಟ ಗುಡ್ಡಗಳು ಚಾಚಿ ನಿಂತಿವೆ. ಆಕಾಶವನ್ನ ಚುಂಬಿಸುವ ಹಾಗೆ ಚಾಚಿ ನಿಂತಿರ್ತಕ್ಕಂತಹ ಆ ಬೆಟ್ಟ ಗುಡ್ಡಗಳನ್ನ ನಿಹಾರ್ನ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ವಿ. ಪ್ರಕೃತಿಯ ವಾತಾವರಣವನ್ನ, ಆ ಸುಂದರ ರಮಣೀಯ ದೃಶ್ಯವನ್ನ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಇಂಟ್ರೆಸ್ಟಿನಿಂದ ನೋಡ್ತಾ ಇದ್ವಿ. सड़क के उस पार पहाड़ी कुहारे से गिरी हुई है. रास्ते से उस पार दिखने में पहाड़ी कैसे दिख रही है? कुहारे से गिरी हुई है. कुहारे इसका मतलब क्या है? ಮಂಜು, ಇಬ್ಬನಿ, ಮಿಸ್ಟ್. ಅಂದ್ರೆ ನಾವು ಇಲ್ಲಿಂದ ಹೋಗ್ತಾ ಇರುವಾಗ ಎದುರಿನಲ್ಲಿ ಇರ್ತಕ್ಕಂತಹ ಸುಂದರವಾಗಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಬೆಟ್ಟ ಹೇಗೆ ಕಾಣ್ತಾ ಇದೆ? ಇಡೀ ಬೆಟ್ಟ ಇಬ್ಬನಿಯಿಂದ ಮುಚ್ಚಿ ಹೋಗಿದೆ. ಅಂದ್ರೆ ಮಂಜಿನಿಂದ, ತುಷಾರ, ಮಂಜು, ಇಬ್ಬನಿ, ಮಿಸ್ಟ್ ಅಂತ ಹೇಳ್ತಿರಲ್ವೇ ಮಕ್ಕಳೇ ನೀವು? ಹಾಗಾದ್ರೆ ಈ ಮಂಜಿನಿಂದ ಪೂರ್ಣ ಬೆಟ್ಟ ಆವೃತಗೊಂಡು ಮುಚ್ಚಿ ಹೋಗಿ ಸುಂದರ ಒಂದು ದೃಶ್ಯವನ್ನ ನಾವು ರಸ್ತೆ ಎದುರಿಗೆ ಕಾಣ್ತಾ ಇದ್ವಿ. 3 पर्वतीय अंचलों में बांटा हुआ है मेघालय. ಹಾಗಾದ್ರೆ ಮೇಘಾಲಯ ಈ ರಾಜ್ಯ 3 पर्वतीय ಪ್ರದೇಶೋं में बांटा हुआ है. 3 ಪರ್ವತದ ಪ್ರದೇಶಗಳಿಂದ ಆವೃತಗೊಂಡಿದೆ. 3 ಪರ್ವತವನ್ನ ಒಳಗೊಂಡಿರ್ತಕ್ಕಂತಹ ರಾಜ್ಯನೇ ಮೇಘಾಲಯ. ಹಾಗಾದ್ರೆ ಮೊದಲನೇದು ಯಾವುದು? ಕಾಸಿ ಪರ್ವತ್. ಪಹಲಾ ಹೇ ಕಾಸಿ ಪರ್ವತ್, दूसरा घारो पर्वत, तीसरा जयंतीय पर्वत. इस तरह 3 पर्वतों का आंचलों से यहाँ पर बांटा हुआ है मेघालय. और इन्हीं 3 पर्वतीय आंचलों से बने हैं 5 ಜಿಲ್ಲೆ. ಈ 3 ಪರ್ವತಗಳ ಪ್ರದೇಶದಿಂದ ಒಳಗೊಂಡಿರ್ತಕ್ಕಂತಹ ಮೇಘಾಲಯ ರಾಜ್ಯದಲ್ಲಿ 5 ಜಿಲ್ಲೆಗಳನ್ನ ನಾವು ಕಾಣ್ತೀವಿ. हर आंचल की अपनी अलग संस्कृति है. दिखने में एक ही राज्य है, लेकिन यहाँ पर 3 पर्वतीय प्रदेश होने के कारण हर आंचल में हमने अलग अलग संस्कृति को देखते हैं. ನೋಡಲಿಕ್ಕೆ 3 ಪರ್ವತಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರದೇಶ ಮೇಘಾಲಯ. ಆದ್ರೆ ಒಂದೇ ರಾಜ್ಯವಾಗಿದ್ರೂ ಸಹ ಅಲ್ಲಿ ನಾವು 3 ಪರ್ವತೀಯ ಪ್ರದೇಶದಲ್ಲೂ ಸಹ ಬೇರೆ ಬೇರೆ ಸಂಸ್ಕೃತಿಯನ್ನ, ನಾವು ಜನರ ಜೀವನದ ಸಂಸ್ಕೃತಿಯನ್ನ ಬೇರೆ ಬೇರೆ ರೂಪದಲ್ಲಿ ಕಾಣಲ್ಪಡುತ್ತೆ. रीति रिवाज पर्व उत्सव है, लेकिन हर कहीं पारिवारिक व्यवस्था मातृसत्तात्मक है. 3 तरह से अलग अलग संस्कृति है और
ರೀತಿ ರಿವಾಜ್, ಅಲ್ಲಿರ್ತಕ್ಕಂತಹ ಪದ್ಧತಿಗಳು ಬೇರೆ ಇದೆ. ಹಬ್ಬ ಹರಿದಿನಗಳನ್ನು ಸಹ ಅವರದೇ ಆಗಿರ್ತಕ್ಕಂತಹ ಬೆಟ್ಟ ಗುಡ್ಡಗಳ ಜನಾಂಗಗಳು ಯಾವ ರೀತಿ ಆಚರಣೆ ಮಾಡ್ತಾರೋ ಹಾಗೆ ಅವರದೇ ಆಗಿರ್ತಕ್ಕಂತಹ ಹಬ್ಬ ಹರಿದಿನಗಳಿವೆ, ಅವರದೇ ಆಗಿರ್ತಕ್ಕಂತಹ ಸಂಸ್ಕೃತಿ ಇದೆ. ಹೀಗೆ ಇರುವಂತಹ 3 ಬೇರೆ ಬೇರೆ ಸಂಸ್ಕೃತಿ ಇದ್ರೂ ಸಹ ಅಲ್ಲೇನಾಗಿದೆ, ಪಾರಿವಾರಿಕ ವ್ಯವಸ್ಥಾ, ಇಡೀ ಕುಟುಂಬದ ವ್ಯವಸ್ಥೆ ಮಾತೃ ಸತ್ತಾತ್ಮಕ ಹೇ. ಮಾತೃ इसका मतलब क्या है? माँ, माता, ಮಾತೃ ಸತ್ತಾತ್ಮಕ ಹೇ. ಇಡೀ ಕುಟುಂಬದ ಒಡತಿ, ಯಜಮಾನತಿ ಯಾರಿಲ್ಲಿ? ತಾಯಿ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ನೋಡಿದ್ರೆ ಕುಟುಂಬದ ಯಜಮಾನಿಕೆಯನ್ನ ಯಾರು ಮಾಡ್ತಾರೆ? ತಂದೆ. ಇಲ್ಲಿ ನಮ್ಮ ಸೌತ್ ಸೈಡ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ, ಪಿತೃ ಪ್ರಧಾನ ಸಾಮ್ರಾಜ್ಯವನ್ನ ನಾವಿಲ್ಲಿ ಪಿತೃ ಪ್ರಧಾನವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ದಕ್ಷಿಣ ಭಾರತದಲ್ಲಿ ಕಾಣ್ತೀವಿ. ಆದ್ರೆ ಉತ್ತರ ಭಾರತದಲ್ಲಿ ಏನಾಗಿದೆ, ಇಲ್ಲಿ ಮೇಘಾಲಯದಲ್ಲಿ ಮಾತೃ ಸತ್ತಾತ್ಮಕ, ಇಡೀ ಕುಟುಂಬದ ಒಡತಿ, ಯಜಮಾನತಿ, ಹೋಲ್ ಅಂಡ್ ಸೋಲ್ ಎಲ್ಲನೂ ಸಹ ತಾಯಿನೇ ಆಗಿರ್ತಾರೆ. ಅಲ್ಲಿ ಭೂಮಿ, ಧನ್, ಸಂಪತ್ತಿ ಸಬ್ ಮಾ ಸೆ ಬೇಟಿ ಕೋ ಮಿಲ್ತಿ ಹೇ. ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಸೌತ್ ಸೈಡ್ ನಲ್ಲಿ ಏನಾಗುತ್ತೆ, ತಂದೆಯ ನಂತರ ಮಗನಿಗೆ ಬಳುವಳಿಯಾಗಿ ಹೋಗುತ್ತೆ, ಮಗನ ನಂತರ ಅವನ ಮಗನಿಗೆ. ಆದರೆ ಇಲ್ಲಿ ಮೇಘಾಲಯ ಕೆಲವೊಂದು ಪ್ರಾಂತ್ಯಗಳಲ್ಲಿ, ಉತ್ತರ ಭಾರತದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಮಾತೃ ಸತ್ತಾತ್ಮಕ ಇಡೀ ಪ್ರಾಬಲ್ಯ ತಾಯಿದೇ ಆಗಿರುವುದರಿಂದ ತಾಯಿಯ ನಂತರ ಭೂಮಿ, ಹಣ, ಸಂಪತ್ತಿ ಏನೇ ಇದ್ರೂ ಸಹ ಅದೇನಾಗುತ್ತೆ, ಮಗಳಿಗೆ ಇದು ಬಳುವಳಿಯಾಗಿ ಹೋಗುತ್ತೆ. ಇಲ್ಲಿ ಹೆಣ್ಣು ಅಧಿಕಾರವನ್ನ ಹೊಂದಿರತಕ್ಕಂತಹ ಸ್ಥಾನ ಇದು. स्त्री का यहाँ वर्चस्व है. यहाँ पर मेघालय में स्त्री का ही ವರ್ಚಸ್ವ, ಆಧಿಪತ್ಯ, ಇಡೀ ಒಡೆತನ ಹೆಣ್ಣು ಮಹಿಳೆಯದೇ ಆಗಿರುತ್ತೆ. यह एहसास गुवाहाटी से मेघालय की सीमा में घुसने के साथ ही होने लगता है. ಈ ರೀತಿಯ ಒಂದು ಹೆಣ್ಣು ಆಡಳಿತ ಗುವಾಹಟಿ ಪಕ್ಕದಲ್ಲಿರ್ತಕ್ಕಂತಹ ಗುವಾಹಟಿಯನ್ನ ಹೊಕ್ಕರೆ ಸಾಕು, ನಾವು ಅಲ್ಲಿಂದ ಮುಂದೆ ಮೇಘಾಲಯಕ್ಕೆ ಹೋಗುವಾಗ ನಾವು ಪ್ರತಿ ಅಂಗಡಿಯಲ್ಲೂ ಸಹ, ಪ್ರತಿ ಒಂದು ಸ್ಥಳದಲ್ಲೂ ಸಹ ಸ್ತ್ರೀಯರೇ ಪ್ರಧಾನವಾಗಿ ವ್ಯಾಪಾರ ಮಾಡುವಂತಹ ಒಂದು ದೃಶ್ಯವನ್ನ ಕಾಣ್ತೀವಿ. तमाम दुकानों पर स्त्रियां सौदा बेचती और बेहिचक बतियाती दिखाई देती है. तमाम दुकानों पर ಪ್ರತಿಯೊಂದು ಅಂಗಡಿಯಲ್ಲೂ ಸಹ ಹೆಣ್ಣು ಮಕ್ಕಳೇ ನಿಂತ್ಕೊಂಡು ಏನ್ ಮಾಡ್ತಾರೆ, ಮಾರಾಟ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ನಾವು ಕಾಣ್ತೀವಿ. ಯಾವ ರೀತಿಯಾಗಿ? ಬೇಹಿಚಕ್ ಅಂದ್ರೆ ನಿಸ್ಸಂಕೋಚವಾಗಿ ಹೆಣ್ಣು ಮಕ್ಕಳು ಆ ಅಂಗಡಿಗಳಲ್ಲಿ ನಿಂತು ವ್ಯಾಪಾರವನ್ನ ಮಾಡ್ತಾರೆ. ಶಿಲಾಂಗ್ ಮೇ ಬಿ ಉನ್ಹಿ ದುಕಾನೋं पर बैठे देखा जा सकता है. ಶಿಲಾಂಗ್ನಲ್ಲೂ ಸಹ ಸ್ತ್ರೀಯರೇ ಅಂಗಡಿಯಲ್ಲಿ ಕುಳಿತಿರ್ತಕ್ಕಂಥ ದೃಶ್ಯ ನಮಗೆ ಕಾಣಲ್ಪಡುತ್ತೆ. ಶಾಯದ್ ಯಹ ಸ್ಥಿತಿ ಪೂರ್ವೋತ್ತರಕ್ಕೆ ಅನ್ಯ ರಾಜ್ಯೋ ಮೇ ಬಿ ಹೈ. ಅಂದ್ರೆ ಪೂರ್ವೋತ್ತರದಲ್ಲೂ ಸಹ ಕೆಲವು ಪ್ರದೇಶಗಳಲ್ಲಿ ಮಾತೃ ಸತ್ತಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕಾಣ್ತೀವಿ. ಅದು ಎಲ್ಲಿ? ಬಲೆಹಿ ಮಹಾ ಮಾತೃ ಸತ್ತಾತ್ಮಕ ಪರಿವಾರ ವ್ಯವಸ್ಥಾ ನಾ ಹೋ. ಅಂದ್ರೆ ಇಲ್ಲಿ ತಾಯಿಯ ಒಡೆತನ ಇಲ್ಲದೆ ಇದ್ರೂ ಸಹ ಪೂರ್ವೋತ್ತರ ಭಾಗದಲ್ಲೂ ಸಹ ಹೆಣ್ಣು ಮಕ್ಕಳು ವ್ಯಾಪಾರ ಮಾಡುವಂತಹ ಕೆಲವು ಪ್ರದೇಶಗಳನ್ನ ನಾವು ಕಾಣ್ತೀವಿ. कुछ साल पहले मणिपुर की राजधानी इम्फाला में भी यही सब देखा था. पंत जी कुछ साल पहले कहाँ गए थे? मणिपुर की राजधानी ಇಂಫಾಲ ಗಯೆ थे. ಅಂದ್ರೆ ಕೆಲವು ವರ್ಷಗಳ ಹಿಂದೆ ನಾನು ಮಣಿಪುರದ ರಾಜಧಾನಿಯಾಗಿರುವಂತಹ ಇಂಫಾಲವನ್ನ ನೋಡ್ಲಿಕ್ಕೆ ಹೋಗಿದ್ದೆ. ಅಲ್ಲೂ ಸಹ ಹೆಣ್ಣು ಮಕ್ಕಳೇ ಅಂಗಡಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಕ್ಕಂತಹ ದೃಶ್ಯವನ್ನ ನೋಡಿದೆ. ಆದ್ರೆ ಅಲ್ಲಿ ಒಡೆತನ ತಾಯಿದಿಲ್ದೇ ಇರಬಹುದು, ಆದ್ರೆ ಪ್ರತಿಯೊಂದು ಅಂಗಡಿಗಳಲ್ಲೂ ಸಹ ಹೆಣ್ಣು ಮಕ್ಕಳೇ ಅಲ್ಲಿ ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡ್ತಾರೆ. ಸ್ತ್ರೀಯೋ का पूरा बाजार ही है वहाँ जिसे ಮಾಹಿತಿ ಬಾಜಾರ್ कहते हैं. ಪ್ರತಿಯೊಂದು ಮಾರ್ಕೆಟ್ ಅಲ್ಲೂ ಸಹ ಹೆಣ್ಣು ಮಕ್ಕಳೇ ಪ್ರಧಾನವಾಗಿ ವ್ಯಾಪಾರ ಮಾಡ್ತಕ್ಕಂತಹ ಮಾರ್ಕೆಟ್ಗೆ ಏನಂತ ಕರೀತಾರೆ? ಮಾಹಿತಿ, ಮಾಯಿ, ಆಯಿ, ಮದರ್, ಬಜಾರ್, ಮಾರ್ಕೆಟ್. ಮದರ್ ಮಾರ್ಕೆಟ್ ಅಂದ್ರೆ ತಾಯಿಯ ಮಾರುಕಟ್ಟೆ ಅಂತ ಹೇಳಿ ಹೇಳ್ಬೋದು. ಈ ರೀತಿಯಾಗಿ ಹೆಣ್ಣು ಮಕ್ಕಳೇ ವ್ಯಾಪಾರ ಮಾಡ್ತಕ್ಕಂತಹ ಸ್ಥಳಕ್ಕೆ ಮಾಹಿತಿ ಬಜಾರ್ ಅಂತ ಹೇಳಿ ಕರೀತಾರೆ. यानी माँ का बाजार. दिन भर सामान की बिक्री कर शाम को अपने अपने घर लौटते हैं. ಇಡೀ ದಿನ ತಾವು ತಂದಿರ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡಿ ಸಂಜೆ ಆಗುತ್ತಿದ್ದ ಹಾಗೆ ತಮ್ಮ ತಮ್ಮ ಮನೆಗಳಿಗೆ ಹೆಣ್ಣು ಮಕ್ಕಳು ವಾಪಸ್ ಬರ್ತಾರೆ. किसी प्रकार का वर्ग भेद नहीं. यानी अमीर घरों की स्त्रियां भी इस माहिती बाजार में मिल जाएंगी और गरीब घरों की स्त्रियां भी. ಇಲ್ಲಿ ಯಾವುದೇ ವರ್ಗ ಭೇದ ಇಲ್ಲ. ಮೇಲು ಕೀಳು, ಬಡವ ಬಲ್ಲಿದ ಅಂತಕ್ಕಂತಹ ತಾರತಮ್ಯ ಇಲ್ಲದೇನೆ
ಬಡವರ ಮನೆ ಹೆಣ್ಣು ಮಕ್ಕಳು ಸಹ ಮಾರ್ಕೆಟಿಗೆ ಬಂದು ವ್ಯಾಪಾರ ಮಾಡ್ತಾರೆ. ಶ್ರೀಮಂತರು ಸಹ ಅಲ್ಲಿ ಬಂದು ಮಾರ್ಕೆಟಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಯಾವ ಜಾತಿಯ ತಾರತಮ್ಯ ಇಲ್ಲ, ಬಡವ ಶ್ರೀಮಂತ ಅಂತಕ್ಕಂತಹ ತಾರತಮ್ಯ ಇಲ್ಲದೆ ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ಸಹ ಮಾಹಿತಿ ಬಜಾರಲ್ಲಿ ಬಂದು ತಮ್ಮ ವ್ಯಾಪಾರವನ್ನು ಮಾಡ್ತಾರೆ. तभी एक मोड़ निकलने पर ಚಿರಾಪುಂಜಿ का छोटा सा बाजार दिखाई पड़ता है. ಈ ರೀತಿಯಾಗಿ ರಸ್ತೆಯ ಮೋಡ್ ಅಂದ್ರೆ ಒಂದು ತಿರುವನ್ನ ತಿರುಗುತ್ತಿದ್ದ ಹಾಗೆ ಏನ್ ಕಾಣಿಸ್ತು, ಚಿರಾಪುಂಜಿ का छोटा सा बाजार दिखाई देता है. ಆ ರಸ್ತೆಯ ಒಂದು ತಿರುವನ್ನ ತಿರುಗುತ್ತಿದ್ದ ಹಾಗೆ ಚಿರಾಪುಂಜಿಯ ಮಾರ್ಕೆಟ್ ಕಾಣಿಸುತ್ತೆ. और इस बाजार में भी दुकानों पर बैठी है महिलाएं. ಈ ಚಿರಾಪುಂಜಿಯ ಮಾರುಕಟ್ಟೆಯಲ್ಲೂ ಸಹ ಪ್ರತಿಯೊಂದು ಅಂಗಡಿಗಳಲ್ಲೂ ಸಹ ಹೆಣ್ಣು ಮಕ್ಕಳೇ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಮಹಿಳಾಯೇ ಫಿರ್ ಚಾಹೆ ದುಕಾನ್ ಫಲ್ ಸಬ್ಜಿಯಾಂ ಕಾ ಹೋ, ಅಂದ್ರೆ ಆ ಅಂಗಡಿ ಏನಿರ್ಬೋದು, ಹಣ್ಣಿನ ಅಂಗಡಿ ಇರ್ಬೋದು, ತರಕಾರಿ ಅಂಗಡಿ ಇರ್ಬೋದು, ಯಾ ಚಾಯ್ ಅಂಗಡಿ ಇರಬಹುದು. हम आगे बढ़ जाते हैं. इस तरह दृश्यों को देखते हुए यहाँ पर संगमा और लेखक प्रतिपंची ने आगे चल रहे हैं. कुछ आगे बढ़कर संगमा ने जीप रुकवा दी. ಸ್ವಲ್ಪ ಮುಂದೆ ಹೋಗಿ ಸಂಗಮ ಏನ್ ಮಾಡಿದ್ರು, ಜೀಪನ್ನ ನಿಲ್ಲಿಸಿದ್ರು. हम सभी नीचे उतर गए. जीप रुकते ही हम सब जीप से नीचे उतर गए. जीप ನಿಂತ ಹಾಗೆ ನಾವೆಲ್ಲರೂ ಕೆಳಗಿಳಿದ್ವಿ. सामने दिखाई पड़ रहा है नौशंगतियांग प्रपात. जीप क्यों रुका गया था? सामने ही अत्यंत सुंदर जलप्रपात दिखाई दे रहा था. उस जलपात का नाम क्या है? ನೊಹಶಂಗ್ತಿಯಾಂಗ್ ಪ್ರಪಾತ್. ಯಾಕೆ ಜೀಪನ್ನ ನಿಲ್ಲಿಸಿದ್ರು? ಎದುರಿಗೆ ಅತ್ಯಂತ ಸುಂದರವಾಗಿರ್ತಕ್ಕಂತಹ ರಮಣೀಯ ದೃಶ್ಯದಿಂದ ಕೂಡಿರುವಂತಹ ನೊಹಶಂಗ್ತಿಯಾಂಗ್ ಅಂತಕ್ಕಂತಹ ಒಂದು ಜಲಪಾತವನ್ನ ನೋಡಿ ಜೀಪನ್ನ ನಿಲ್ಲಿಸ್ತಾ ಇದ್ದಾರೆ. जो मासमाय प्रपात के नाम से लोकप्रिय है. नौशंगतियांग प्रपात को और एक नाम से पुकारते हैं. वह नाम कौन सा है? ಮಾಸ್ಮಾಯ್. ಹಾಗಾದ್ರೆ ನೊಹಶಂಗ್ತಿಯಾಂಗ್ ಫಾಲ್ಸ್ ಅನ್ನ ಇನ್ನೊಂದು ಹೆಸರಿನಿಂದ ಕರೀತಾರೆ. ಏನದು? ಮಾಸ್ಮಾಯ್. ಮಾಸ್ಮಾಯ್ ಯಹ ಏಕ್ ಸ್ಥಳ ಕಾ ನಾಮ್ ಹೈ, ನೇಮ್ ಆಫ್ ದ ಪ್ಲೇಸ್. ಇದು ಒಂದು ಆ ಸ್ಥಳ, ಆ ಊರಿನ ಹೆಸರು ಮಾಸ್ಮಾಯ್. ऊंचे पहाड़ से सैकड़ों फुट नीचे पानी लगातार बेरोक टोक गिर रहा है. ऊंचे पहाड़ से ಅಂದ್ರೆ ಬೆಟ್ಟದ ಇಳಕಲಿನಿಂದ ಮಧ್ಯದಿಂದ ಸೈಕಡೋ ಫುಟ್ 100 ಅಡಿ ಎತ್ತರದಿಂದ ನೀರು ಧುಮ್ಮಿಕ್ಕಿ ಕೆಳಗೆ ಬೀಳ್ತಾ ಇದೆ. ಬೇರೋಕ್ ಟೋಕ್ ಅಂದ್ರೆ ಅದು ನಿಲ್ಲದನೆ ಹಾಗೆ ಮೇಲಿಂದ ಮೇಲೆ ನೀರು ಸುರಿತಾ ಇದೆ. वह देखिए सामने रहा बांग्लादेश. संगमा पंत जी को दिखा रहे हैं. पंत जी वह देखिए सामने ही क्या दिखाई दे रहा है? बांग्लादेश का बॉर्डर दिखाई दे रहा है. इसका मतलब क्या है? चिरापुंजी बांग्लादेश और भारत के बॉर्डर में आता है. संगमा के साथियों में से एक कहता है, अभी अभी जब जीप से उतरे थे हल्की धूप थी और अभी क्षण भर बाद ही बादल गिरे और हल्की हल्की ವರ್ಷಾ ಹೋನೆ ಲಗಿ. ಅಂದ್ರೆ ಜೊತೆಗೆ ಬಂದಿರತಕ್ಕಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ, ನಾವು ಜೀಪಿನಿಂದ ಇಳಿದಾಗ ಹೇಗಿತ್ತು ಅಲ್ಲಿಯ ಒಂದು ವಾತಾವರಣ, ಪ್ರಕೃತಿ ಹೇಗಿತ್ತು? ಹಲ್ಕಿ ಸಿ ಧೂಪ್ ಅಂದ್ರೆ ಮಂದಗತಿಯಲ್ಲಿ ಬೆಳಕನ್ನ, ಬಿಸಿಲನ್ನ ಕಾಣ್ತಾ ಇದ್ವಿ. ತಕ್ಷಣ ಏನಾಯ್ತು? ಅಭಿ ಅಭಿ ಕ್ಷಣ್ ಭರ್ ಬಾದ್ ಹಿ ಬಾದಲ್ ಗಿರೆ. ಒಂದು ನಿಮಿಷದಲ್ಲಿ ಮತ್ತೇನಾಯ್ತು? ಬಾದಲ್ ಗಿರೆ, ಮೋಡಗಳೆಲ್ಲ ಆವರಿಸ್ಕೊಂಡ್ವು. ಅವ್ರ ಹಲ್ಕಿ ಹಲ್ಕಿ ವರ್ಷಾ ಹೋನೆ ಲಗಿ. ತುಂತುರು ಮಳೆ ಬೀಳಲಿಕ್ಕೆ ಶುರುವಾಯ್ತು. मैं संगमा के आगे अपना पुराना सवाल दोहराता हूँ. पंत जी फिर से अपना पुराना सवाल कहते हैं. ಅಂದ್ರೆ पंत जी ಅವರು ಮತ್ತೆ ಸಂಗಮನ ಎದುರಿಗೆ ತಮ್ಮ ಪ್ರಶ್ನೆಯನ್ನಿಟ್ರು. क्या संगमा जी यहाँ ವರ್ಷಾ ಭರ್ ಬಾರಿಶ್ ಹೋತಾ ಹೇ? ಮತ್ತೆ ಕೇಳ್ತಾ ಇದ್ದಾರೆ ಅದೇ ಪ್ರಶ್ನೆಯನ್ನ. ಇಡೀ 365 ದಿನ ವರ್ಷದ ಅಂತ್ಯದ ತನಕನೂ ಸಹ ಇಲ್ಲಿ ಮಳೆ ಆಗುತ್ತಾ? पंत साहब यहाँ चिरापुंजी है. संगमा हंसते हुए कहते हैं, पंत साहब आपने भूल गए होंगे, यह तो ಚಿರಾಪುಂಜಿ ಹೇ. पंत जी ನೀವು ಮರ್ತಿರೋ ಹಾಗೆ ಕಾಣುತ್ತೆ, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಇದು. ಯಾವ್ದಿದು? ಚಿರಾಪುಂಜಿ. ಮಕ್ಕಳೇ, ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಯಾವುದು? ಆಗುಂಬೆ.
ಈಗ ಚಿರಾಪುಂಜಿ ವಿಶ್ವದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೆದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಚಿರಾಪುಂಜಿಗೆ ಅನತಿ ದೂರದಲ್ಲಿ ಹತ್ತಿರದಲ್ಲೇ ಇರುವಂತಹ ಇನ್ನೊಂದು ಪ್ರದೇಶವನ್ನು ಸಹ ನಾವು ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳಿ ಪರಿಗಣಿಸ್ತೀವಿ. ಯಾವುದದು? ಮೋಸಿನ್ ಡ್ರಾಮ್. ಯಾವುದು? ಮೋಸಿನ್ ಡ್ರಾಮ್. ಇದು ಸಹ ಮೇಘಾಲಯದ ಹತ್ತಿರದಲ್ಲೇ ಇದೆ. हाँ, ख्याल आया यह चिरापुंजी है, समुद्र की सतह से कोई 1300 मीटर ऊपर, जो विश्व में सबसे अधिक वर्षा वाले स्थान के लिए प्रसिद्ध है. ಹಾ, ಖಯಾಲ್ ಹಾಯ ಅಂದ್ರೆ ನನಗೆ ಈಗ ನೆನಪಿಗೆ ಬಂತು. ಏನಿದು? ಯಾವ ಪ್ರದೇಶ ಇದು? ಚಿರಾಪುಂಜಿ. ಚಿರಾಪುಂಜಿ ಹೇಗಿದೆ? ಸಮುದ್ರಕ್ಕೆ ಸತಹಸೆ ಅಂದ್ರೆ ಸತಹ ಅಂದ್ರೆ ಊಪರ್, ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಚಿರಾಪುಂಜಿ? 1300 ಮೀಟರ್ ಊಪರ್ ಅಂದ್ರೆ ಸಮುದ್ರ ಮಟ್ಟದಿಂದ ಚಿರಾಪುಂಜಿಯ ಪ್ರದೇಶ 1300 ಮೀಟರ್ನಷ್ಟು ಎತ್ತರವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ನಾವು ಚಿರಾಪುಂಜಿಯನ್ನ ಕಾಣುತ್ತೇವೆ. सबसे अधिक वर्षा वाले स्थान के लिए ಪ್ರಸಿದ್ಧ ಹೇ, ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳಿ ಇದು ಪ್ರಸಿದ್ಧಿಯನ್ನ ಪಡೆದಿದೆ. हम लोग कभी कल कल चल चल करते प्रपात को निहार रहे हैं, कभी पानी से गिरे ಬಾಂಗ್ಲಾದೇಶ್ ಕೆ ಭೂಭಾಗ್ ಕೋ ಅಂದ್ರೆ ಸುಂದರ ರಮಣೀಯವಾಗಿರ್ತಕ್ಕಂತಹ ಜಲಪಾತವನ್ನ ನಾವು ನಿಹಾರ್ನ ಅಂದ್ರೆ ನಾವು ಮತ್ತೆ ಮತ್ತೆ ಕಣ್ ತುಂಬಿಕೊಳ್ತಾ ಇದ್ವಿ ಆ ಸುಂದರ ದೃಶ್ಯವನ್ನ. ಆ ಬಿದ್ದಿರ್ತಕ್ಕಂತಹ ಜಲಪಾತದ ನೀರಿನಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇತ್ತು? ಬಾಂಗ್ಲಾದೇಶದ ಪ್ರತಿಬಿಂಬ, ಶ್ಯಾಡೋ ಅಂತ ಹೇಳ್ತೀರಲ್ವಾ ಮಕ್ಕಳೇ ನೀವು? ಆ ಬಾಂಗ್ಲಾದೇಶದ ಪ್ರತಿಬಿಂಬ ಕಾಣ್ತಾ ಇತ್ತು. ಅಂದ್ರೆ ಹತ್ತಿರದಲ್ಲಿನೇ ಬಾಂಗ್ಲಾ ಬಾರ್ಡರ್ ಸಹ ಇತ್ತು. ಇದನ್ನು ಸಹ ನಾವು ನೋಡಿ ಕಣ್ ತುಂಬಿಕೊಂಡ್ವಿ. ವರ್ಷಾ ಫಿರ್ ಬಂದ್ ಹೋ ಗಯಿ, ಧೂಪ್ ಫಿರ್ ಖಿಲ್ ಆಯಿ, ಇಸಿ ತರ ವರ್ಷಾ ಧೂಪ್ कोहरे की लुका छिपी का खेल चलता रहता है यहाँ. ವರ್ಷ ಫಿರ್ ಬಂದ್ ಹೋ ಗಯಿ, ಸ್ವಲ್ಪ ತುಂತುರು ಮಳೆ ಬರ್ತಾ ಇತ್ತಲ್ಲ, ತಕ್ಷಣ ಏನಾಯ್ತು? ಮಳೆ ನಿಂತು ಹೋಯ್ತು. ಧೂಪ್ ಫಿರ್ ಖಿಲ್ ಆಯಿ ಅಂದ್ರೆ ಮತ್ತೆ ಬಿಸಿಲು ಬಂತು. ಇಸಿ ತರ ವರ್ಷ ಧೂಪ್, ಇದೇ ರೀತಿಯಾಗಿ ಮಳೆ ಬಿಸಿಲು. ಕೊಹರೆ, ಕೊಹರೆ ಅಂದ್ರೆ ಇಬ್ಬನಿ, ಮಂಜು. ಲುಕಾ ಚಿಪಿ ಕಾ ಖೇಲ್ ಚಲ್ತಾ ರಹತಾ ಹೈ ಯಹಾ. ಲುಕಾ ಚಿಪಿ, ಆಂಕ್ ಮಿಚೋಲಿ, ಕಣ್ಣು ಮುಚ್ಚಾಲೆ, ಹೈಡ್ ಅಂಡ್ ಸೀಕ್, ಈ ರೀತಿಯ ಒಮ್ಮೆ ಮಳೆ ಬರುತ್ತೆ, ಮತ್ತೊಮ್ಮೆ ಬಿಸಿಲು ಬೀಳೋದು, ಮತ್ತೆ ಮಂಜಿನಿಂದ ಕೂಡಿರ್ತಕ್ಕಂತಹ ಇಬ್ಬನಿಂದ ಕೂಡಿರ್ತಕ್ಕಂತಹ ವಾತಾವರಣ ಕಣ್ಣು ಮುಚ್ಚಾಲೆ ಆಡುವ ಹಾಗೆ ಇಲ್ಲಿ ನಡೆಯುತ್ತೆ. ದಿನನಿತ್ಯನೂ ಸಹ ಕಣ್ಣು ಮುಚ್ಚಾಲೆ ಆಡುತ್ತೆ. हम लोग अब जीप में बैठकर लौट रहे हैं. संगमा रास्ते में खासी, जयंतिया और गारो पहाड़ियों के लोगों के बारे में बताने लगते हैं. जीप में बैठकर वापस आ रहे थे हम लोग. जीप में बैठकर संगमा, वहाँ जो हम लोगों ने 3 पहाड़ी लोगों को देखे थे ना, उनके बारे में बता रहे थे. उनमें से काशी, जयंतिया और गारो पहाड़ियों के लोगों के बारे में संगमा बता रहे थे. वे कहते हैं कासियों को यहाँ सम्मान की दृष्टि से देखा जाता है. ಅಂದ್ರೆ 3 ಬೆಟ್ಟಗಳಲ್ಲಿ ವಾಸವಾಗಿರ್ತಕ್ಕಂತಹ ಜನಾಂಗದ ಬಗ್ಗೆ ಪರಿಚಯವನ್ನ ಮಾಡ್ತಾ ಪಂತಜಿ ಅವರಿಗೆ ಹೇಳ್ತಾ ಇದ್ದಾರೆ ಸಂಗಮ ಅವರು. ಮೊದಲನೇದೇನಿದು? ಕಾಸಿ ಪರ್ವತ ಶ್ರೇಣಿಯಲ್ಲಿ ಇರುವಂತಹ ಜನಾಂಗಕ್ಕೆ ಅತಿ ಹೆಚ್ಚು ಗೌರವವನ್ನ ಕೊಡಲಾಗುತ್ತೆ. ಸಮ್ಮಾನ ಅಂದ್ರೆ ಗೌರವವನ್ನ ಕೊಡಲಾಗುತ್ತದೆ. करीब 6 लाख गारो लोगों की मातृभूमि है गारो पर्वतमालाए. ಅಂದ್ರೆ ಈ ಗಾರೋ ಪರ್ವತದಲ್ಲಿ ಎಷ್ಟು ಜನ ಇದು ವಾಸವಾಗಿದ್ದಾರಲ್ಲಿ? ಕರೀಬ್ 6 लाख, 6 ಲಕ್ಷ ಜನಸಂಖ್ಯೆಯನ್ನ ಹೊಂದಿರತಕ್ಕಂತಹ ಪರ್ವತೀಯ ಪ್ರದೇಶ. यह माना जाता है कि गारो समूह ಬೋಡೋ ಜಾತಿ ಕ ಅಂಗ ಹೈ. ಗಾರೋದಲ್ಲಿ ವಾಸವಾಗಿರ್ತಕ್ಕಂತಹ ಜನಾಂಗ ಏನಿದು ಬೋಡೋ ಜನಾಂಗದ ಒಂದು ಭಾಗ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. नोंगा क्रेम उनका प्रमुख नृत्य है. गारो लोगों का प्रमुख नृत्य कौन सा है? नोंगा ಕ್ರೇಮ್. ಆ ಗಾರೋ ಜನಾಂಗ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮನರಂಜನೆಯನ್ನ ಮಾಡ್ತಾರೆ. ಹಾಗಾದ್ರೆ ಆ ಮನರಂಜನೆಯಲ್ಲಿ ನೃತ್ಯನೂ ಸಹ ಒಂದು. ಅವ್ರು ಮಾಡುವಂತಹ ನೃತ್ಯದ ಹೆಸರೇನು? ನೋಂಗಾ ಕ್ರೇಮ್. ಯಾವ್ದದು? ನೋಂಗಾ ಕ್ರೇಮ್. ಜಯಂತಿಯ ಪಹಾಡಿಯೋं के उत्सव का नाम है बेहडन कलाम. ಜಯಂತಿಯ ಅಂದ್ರೆ ಜಯಂತಿಯ ಪರ್ವತದಲ್ಲಿ ಒಂದು ವಿಜೃಂಭಣೆಯಿಂದ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಯಾವುದದು? ಬೇಹಡನ್ ಕಲಾಂ. ಬೇಹಡನ್ ಕಲಾಂ ಅಂತಕ್ಕಂತಹ ಒಂದು ಉತ್ಸವವನ್ನ ಅಲ್ಲಿಯ ಜನಾಂಗ ಆಚರಿಸುತ್ತಾರೆ. आगे चलकर एक स्थान पर जीप रुकती है. इस तरह वापस आते समय
फिर आगे चलकर जीप रुक गया। हम उतरते हैं, जीप ನಿಂತ ಹಾಗೆ ನಾವು ಇಳ್ಕೊಳ್ತೀವಿ। बगल में एक गोलाकार विशाल पत्थर है। बगल में रास्ते के बगल में ಪಕ್ಕದಲ್ಲಿಯೇ ಒಂದು ವಿಶಾಲ ಬೃಹದಾಕಾರದ ದೊಡ್ಡದಾಗಿರ್ತಕ್ಕಂತಹ ಒಂದು ಪತ್ತರ್ ಅಂದ್ರೆ ಬೃಹದಾಕಾರದ ಒಂದು ಕಲ್ಲು ಬಂಡೆ ರಸ್ತೆಯ ಪಕ್ಕದಲ್ಲಿದೆ। संगमा बताते हैं यह प्राकृतिक शिवलिंग है। यह विशाल पत्थर क्या है? प्रकृति ने बनाया हुआ ಪ್ರಾಕೃತಿಕ ಶಿವಲಿಂಗ ಹೇ। ಇಲ್ಲಿ ಪಂತಜಿ ಈ ಬಂಡೆ ಕಲ್ಲನ್ನ ನೋಡಿದ್ರ ಇದು ಹೇಗಿದೆ ಆಕೃತಿಯಲ್ಲಿ? ಪ್ರಕೃತಿನೇ ನಿರ್ಮಾಣ ಮಾಡಿರುವಂತಹ ಶಿವಲಿಂಗ ಇದು। और आश्चर्य तो मासमाय गांव की गुफाएं भी है। पास ही आश्चर्यजनक एक दृश्य आपको दिखाई पड़ता है। वह कौन सा है? मासमाय गुफाएं। ಪಕ್ಕದಲ್ಲಿನೇ ಮಾಸ್ಮಾಯ್ ಗುಫಾಯೆ ಗುಹೆಗಳು ಕೇವ್ಸ್ ಅಲ್ಲಿ ನೀವು ಕಾಣ್ತೀರಿ। गुफाएं इतनी अंधेरी है कि मशाल या टार्च जलाए बिना उनमें प्रवेश नहीं कर सकते। ಗುಹೆಗಳು ಇಷ್ಟು ಕತ್ತಲೆಯಿಂದ ಕೂಡಿವೆ, ನಾವು ಒಳಗಡೆ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ನಮಗೇನಿರಬೇಕು? ಮಶಾಲ್। ಮಶಾಲ್ ಮೀನ್ಸ್ ಪಂಜು, ಅಂದ್ರೆ ಒಂದು ಕಟ್ಟಿಗೆಗೆ ಬಟ್ಟೆಯನ್ನ ಸುತ್ತಿ ಮುಂದೆ ಬೆಳಕನ್ನ ಬೆಳೆಸ್ತೀವಲ್ವಾ ಮಕ್ಕಳೇ? ನೀವು ನೋಡಿದಿರಿ ಏನೋ ಆಟಗಳನ್ನ ಅಂದ್ರೆ ನ್ಯಾಷನಲ್ ಗೇಮ್ಸ್ ನಲ್ಲಿ ಇಲ್ಲಿ ಇನಾಗ್ರೇಷನ್ ಮಾಡುವಾಗ ಈ ಪಂಜನ್ನ ಬಳಸಿರ್ತಾರೆ। ಹಾಗಾದ್ರೆ ಇಂತಹ ಪಂಜಿನ ಬೆಳಕಿನ ಮೂಲಕ ನಾವು ಗುಹೆ ಒಳಗೆ ಹೋಗಲಿಕ್ಕೆ ಸಾಧ್ಯ, ಜೊತೆಗೆ ಟಾರ್ಚ್ ಬ್ಯಾಟರಿಯನ್ನ ಹಾಕೊಂಡು ನಾವು ಒಳಗೆ ಹೋಗಬಹುದು। हमने मशाले जला ली है और हम गुफाओं के अंदर आगे बढ़ रहे हैं। ಅಲ್ಲಿ ಸಂಗಮ ಅವರ ಜೊತೆಗೆ ಇಬ್ಬರು ವ್ಯಕ್ತಿಗಳು ಬಂದಿದ್ರಲ್ಲ, ಅದರಲ್ಲಿ ಒಬ್ರು ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ಪಂಚುಗಳನ್ನ ತಯಾರು ಮಾಡಿ ನಾವು ತಗೊಂಡು ಹೋಗ್ತಾ ಇದ್ದೀವಿ ಒಳಗಡೆಗೆ। अगल बगल ऊपर नीचे पत्थर। अंदर गुफाओं के अंदर जाते ही हमें इस तरह का दृश्य दिखाई पड़ता है। अगल बगल ऊपर नीचे ಅಂದ್ರೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲಾ ಕಡೆಯಲ್ಲೂ ಸಹ ಕಲ್ಲು ಬಂಡೆಯಿಂದ ಆವೃತವಾಗಿರ್ತಕ್ಕಂತಹ ಗುಹೆಗಳು ಇವು। ಸದಿಯೋं से ये गुफाएं इसी तरह है। ಸಾವಿರಾರು ವರ್ಷಗಳಿಂದನೂ ಸಹ ಈ ಗುಹೆಗಳು ಇದೇ ರೀತಿ ಕಲ್ಲಿನಿಂದ ಆವೃತಗೊಂಡಿರ್ತಕ್ಕಂತಹ ಗುಹೆಗಳೇ ಆಗಿವೆ। और दूर बहुत दूर तक चली गई है। ಈ ಗುಹೆಯ ಮಾರ್ಗ ದೂರ ಅತ್ಯಂತ ದೂರ ತನಕ ಹೋದ್ರೂ ಸಹ ನಾವು ಕೇವಲ ಕಲ್ಲು ಬಂಡೆಗಳಿಂದ ಕೂಡಿರ್ತಕ್ಕಂತಹ ಒಂದು ದೃಶ್ಯವನ್ನೇ ಕಾಣ್ತೀವಿ ಅಂತ ಹೇಳಿದ್ರು। हम लोग कुछ दूर जाकर लौट पड़ते हैं। ಈ ರೀತಿ ಸ್ವಲ್ಪ ದೂರದ ತನಕ ನಾವು ಆ ಗುಹೆಯ ಒಳಗೆ ಹೋಗಿ ಮತ್ತೆ ವಾಪಸ್ ಬಂದ್ವಿ। ಜೈಸೆ ಆಶ್ಚರ್ಯ ಲೋಕ ಸೆ ಲೌಟ್ ರಹೆ ಹೇ, ಅಂದ್ರೆ ಯಾವುದೋ ಒಂದು ಮಾಯಾ ಲೋಕಕ್ಕೆ ಹೋಗಿ ನಾವು ಮರಳಿ ಬಂದಿರತಕ್ಕಂತಹ ಒಂದು ಭಾಸ ನಮಗೆ ಆಯ್ತು, ಅನುಭವ ನಮಗೆ ಆಯ್ತು। ಹಾಗಾದ್ರೆ ಈ ಚಿರಾಪುಂಜಿ ಅತ್ಯಂತ ರಮಣೀಯವಾಗಿರ್ತಕ್ಕಂತಹ ಪ್ರಕೃತಿಯನ್ನ ಹೊಂದಿದೆ। ಅಲ್ಲಿಯ ಜನಾಂಗದ ರೀತಿ ನೀತಿಗಳೇ ಬೇರೆ ಇವೆ, ಹಾಗೂ ಮಾತೃಸತ್ತಾತ್ಮಕ ವ್ಯವಸ್ಥೆಯನ್ನ ನೀವು ಈ ಚಿರಾಪುಂಜಿ ಮೇಘಾಲಯದಲ್ಲಿ ನೋಡಿದಿರಿ ಮಕ್ಕಳೇ। ನೋಡಿ, ಇಂತಹ ಪ್ರದೇಶವನ್ನ ನಾವು ಜೀವನದಲ್ಲಿ ಒಮ್ಮೆಯಾದರೂ ನೋಡಬೇಕು ಅಂತಕ್ಕಂಥದ್ದು ನಮಗೆ ಏನಾಗುತ್ತೆ? ಆಸೆ ಆಗುತ್ತೆ। ಹಾಗೆ ಮಕ್ಕಳೇ, ನಿಮಗೂ ಸಹ ಮುಂದೆ ಯಾವತ್ತಾದ್ರೂ ಅವಕಾಶ ದೊರೆತರೆ ನೀವು ಈ ಚಿರಾಪುಂಜಿಯನ್ನ ಹೋಗಿ ಕಂಡು ಬಂದು ನಿಮ್ಮ ಸಂತೋಷವನ್ನ ನೀವು ಅನುಭವಿಸಿ ಅಂತ ಹೇಳಿ ನಾನು ಆಶಿಸುತ್ತಾ ಈ ಪಾಠವನ್ನು ಮುಗಿಸುತ್ತೇನೆ। ಧನ್ಯವಾದಗಳು।